ಇವಾಗ ಬಂದು ನಾವು ಮೆಣಸಿನಬೆಲೆ ಡ್ಯಾಮ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಈಗ ಮುತ್ತರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಿಂದು ಇವಾಗ ನಾವು ಹೋಗ್ತಾ ಇರೋದು ಮೆಣಸಿನಬೆಲೆ ಡ್ಯಾಮ್ ಅನ್ನು ತೋರಿಸ್ತೀನಿ ಯಾವ ಥರ ಇದೆ. ತುಂಬ ಫೇಮಸ್ ಅಲ್ಲಿ. ಸ್ಯಾಟರ್ಡೆ ಸಂಡೇ ಆಯಿತು ಅಂತಂದರೆ ಸಿಕ್ಕಾಪಟ್ಟೆ ಜನ ಬರ್ತಾರೆ ಅಲ್ಲಿ ಫಿಶ್ ತಿನ್ನೋದೇ ಫೇಮಸ್ಸು. ಫಿಶ್ಶು ಚೆನ್ನಾಗಿರುತ್ತೆ ಅಲ್ಲಿ. ಬನ್ನಿ ನಾವು ಹೋಗಿ ತಿನ್ನೋಣ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಮೆಣಸಿನಬೆಲೆ ಡ್ಯಾಮು. ತುಂಬ ಚೆನ್ನಾಗಿದೆ ಈ ಪ್ಲೇಸ್ ನೋಡೋದಕ್ಕೆ. ಅದು ಸನ್ಸೆಟ್ ಆಗ್ತಾ ಇರುತ್ತೆ ಈವ್ನಿಂಗ್ ಟೈಮು. ಆ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ ಕಡೆ ಸೈಡಿಂದ ಹೋಗ್ಬೋದು, ಕಾಲ್ದಾರಿ ಇದೆ. ಮೆಣಸಿನಬೆಲೆ ಡ್ಯಾಮು ಆ ಕಡೆ ಸೈಡು ರೈಟಿಗೆ ಕಾಲ್ದಾರಿ ಇದೆ, ಅಲ್ಲಿಂದ ನಡ್ಕೊಂಡು ಹೋಗ್ಬೋದು. ಸ್ವಲ್ಪ ಒಂಚೂರು ಹತ್ರನೇ ಹೋಗ್ಬೋದು, ಆವಾಗ ತುಂಬ ಚೆನ್ನಾಗಿ ಕಾಣುತ್ತೆ ಡ್ಯಾಮು. ಇದು ಯಾಕೆ ಇಷ್ಟೊಂದು ಫೇಮಸ್ ಆಗಿದೆ ಅಂತ ಅಂದರೆ, ಇಲ್ಲಿ ಒಂದು ಡ್ಯಾಮ್ ನೋಡೋದಕ್ಕೆ ಬರ್ತಾರೆ, ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಅಂದರೆ ಫಿಶ್ ತಿನ್ನೋದಕ್ಕೆ ಬರ್ತಾರೆ ಜನ. ಇಲ್ಲಿ ಫಿಶ್ಶು ತುಂಬ ಫ್ರೆಶ್ ಆಗಿರುತ್ತೆ ಯಾಕಂದರೆ ಅಲ್ಲೇ ಡ್ಯಾಮಲ್ಲಿ ಹಿಡ್ದಿರ್ತಾರಲ್ವ, ಹಂಗಾಗಿ ಫ್ರೆಶ್ ಇರುತ್ತೆ. ಬೇರೆ ಕಡೆ ಎಲ್ಲ ನಾವು ಫಿಶ್ ಫ್ರೈ ಏನಾದರೂ ತಿನ್ನೋಕೆ ಹೋದಾಗ ಅದು ನಾವು ಫಿಶ್ಶು ತೊಗೊಳೋದಕ್ಕೆ ಹೋದಾಗೂ ಅಷ್ಟೇ, ಅದು ಕೆಲವೊಂದು 1 ದಿನ 2 ದಿನ ಬಿಟ್ಟು ಐಸಲ್ಲಿ ಇಟ್ಬಿಟ್ಟೆಲ್ಲ ಮಾರ್ತಾರೆ. ಆ ಥರ ಇರಲ್ಲ ಇಲ್ಲಿ. ನಾವು ಬೇಕು ಅಂತ ಅಂದರೆ ಮೆಣಸಿನಬೆಲೆ ಡ್ಯಾಮಿಗೆ ಬಂದು ಬೆಳಿಗ್ಗೆನೇ ತೊಗೊಂಡೋಗ್ಬಿಟ್ಟು ಮಾಡ್ಕೊಂಡು ತಿಂತೀವಿ. ಯಾಕಂದರೆ ಅಲ್ಲಿ ಫ್ರೆಶ್ಶಾಗಿ ಅಲ್ಲೇ ಹಿಡ್ದು ಅಲ್ಲೇ ಮಾರ್ತಾರೆ, ಹಾಗಾಗಿ ನಮಗೆ ಅದು ಫ್ರೆಶ್ ಆಗಿರುತ್ತೆ. ಬೇರೆ ಕಡೆ ಈ ಸಿಟಿ ಸೈಡೆಲ್ಲ 1 ದಿನ 2 ದಿನ 3 ದಿನ ಬಿಟ್ಟು ಅದನ್ನು ಐಸಲ್ಲಿಟ್ಟು ಅದನ್ನು ಮಾರ್ತಾರೆ. ಅದು ಒಂಥರ ಟೇಸ್ಟೇ ಬೇರೆ ಥರ ಚೇಂಜ್ ಆಗಿಬಿಟ್ಟಿರುತ್ತೆ, ಅಷ್ಟು ಫ್ರೆಶ್ ಅನಿಸಲ್ಲ. ಆ ಥರ ಫಿಶ್ ಎಲ್ಲ ತಿನ್ನಬಾರ್ದು ಹೇಳ್ಬೇಕಂದ್ರೆ. ಇದು ಫ್ರೆಶ್ಶು, ಯಾಕಂದರೆ ಅಲ್ಲೇ ಹಿಡಿದು ಅಲ್ಲೇ ಮಾಡ್ತಾರೆ ಮತ್ತು ಅಲ್ಲೇ ಮಾರ್ತಾರೆ. ಅದೊಂಥರ ತುಂಬ ಚೆನ್ನಾಗಿದೆ. ಹಂಗಾಗಿ ತಿನ್ನೋವಾಗ ಟೇಸ್ಟಲ್ಲೂ ಗೊತ್ತಾಗುತ್ತೆ ನಿಮಗೆ ಆ ಫೀಲು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದು ಸ್ಟಾಕ್ ಫಿಶ್ ಆದರೆ ಅಷ್ಟು ಟೇಸ್ಟ್ ಬರಲ್ಲ, ಅದು ಚೆನ್ನಾಗೂ ಇರಲ್ಲ. ಒಂಥರ ಆ ಫ್ಲೇವರ್ ಒಂಥರ ಬೇರೆ ಥರನೇ ಬರುತ್ತೆ. ಸ್ಟಾಕ್ ಆದರೆ ಫ್ರೆಶ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲಿ ಬಂದು ನೋಡಿ, ತುಂಬ ಇಷ್ಟಪಡ್ತೀರಾ. ಫಿಶ್ ಆಗಲಿ ಇಲ್ಲಿ ಮೆಣಸಿನಬೆಲೆ ಡ್ಯಾಮ್ ಆಗಲಿ ನೋಡಿ. ಚಾನಲ್ ಓಪನ್ ಮಾಡಿದ್ದಾರೆ, ನೀರು ಬಿಟ್ಟಿದ್ದಾರೆ ಚಾನಲಲ್ಲಿ. ಹಾಗೆ ಸ್ವಲ್ಪ ಮುಂದೆ ನಡ್ಕೊಂಬಂದರೆ ಇಲ್ಲಿ ಇದೆ ನೋಡಿ ಒಂದು ಅದ್ಭುತವಾದ ಜಾಗ. ಸೂಪರಾಗಿದೆ ಈ ಪ್ಲೇಸ್ ಅಂತೂ. ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಅದು ಈ ಟೈಮ್ಗಳಲ್ಲಿ ಈಗ ಸಮ್ಮರ್ ಹಾಲಿಡೇಸ್ ಬರ್ತಾ ಇರೋದ್ರಿಂದ ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಈ ಜಾಗಗಳೆಲ್ಲ. ಯಾವ ಥರ ಇದೆ ಅಂತಂದರೆ ನೀರು ನೋಡಿದ್ರೇ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ಮನೆಯವರು, ನನ್ನ ತಮ್ಮ ನನ್ನ ಮಕ್ಕಳಿಬ್ರು ಹೋಗ್ತಾ ಇದ್ದಾರೆ. ವಾವ್, ಏನು ಚೆನ್ನಾಗಿದೆ ಅಂತಂದರೆ ನೀವು ಒಂದ್ಸಲಿ ಬಂದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇಂಥ ಜಾಗಗಳೆಲ್ಲ ನಾವು ನೋಡೇ ಇರಲ್ಲ. ಹತ್ರನೇ ಇರ್ತೀವಿ, ನಿಯರ್ ಬೈಯೇ ಇರ್ತೀವಿ, ಬೆಂಗಳೂರು ನಿಯರ್ ಬೈಯೇ ಇರ್ತೀವಿ, ಆದರೆ ಇಂಥ ಜಾಗಗಳನ್ನೆಲ್ಲ ನೋಡೇ ಇರಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಈ ಜಾಗ. ವಾವ್, ನಮಗಂತೂ ಎಸ್ಪೆಷಲಿ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಇಲ್ಲಿ ನೋಡಿ. ಎಷ್ಟು ಚೆನ್ನಾಗಿ ಇನ್ನೂ ಅದು ನಾವು ಈವ್ನಿಂಗ್ ಬಂದಿದ್ವಲ್ಲ, ಹಂಗಾಗಿ ಸ್ವಲ್ಪ ಕಡಿಮೆ ಜನ ಇದ್ದರು. ಸ್ವಲ್ಪ ಮಾರ್ನಿಂಗ್ ಟೈಮ್ ಮಧ್ಯಾಹ್ನ ಟೈಮ್ ಬಂದರೆ ಅಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಬೇರೆ ಬೇರೆ ಕಡೆಯಿಂದ ನೋಡೋದಕ್ಕೆಲ್ಲ ಬರ್ತಾರೆ ಇಲ್ಲಿ ನೋಡಿ. ಎಷ್ಟು ಸೂಪರಾಗಿದೆ. ಆ ನೀರು ಹರಿತಾ ಇರೋದು ಆ ಸೌಂಡ್ ಇದೆಯಲ್ಲ, ಆ ಸೌಂಡ್ ಕೇಳಿಸ್ಕೊಡಿ, ಎಷ್ಟು ಚೆನ್ನಾಗಿರುತ್ತೆ.
ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಎಸ್ಪೆಷಲಿ ನನಗಂತೂ ಸಿಕ್ಕಾಪಟ್ಟೆ ಈ ಥರ ಪ್ಲೇಸ್ಗಳಂದರೆ, ಈ ಬೀಚ್ಗಳು, ಈ ಥರ ನೀರು ಹರಿತಾ ಇರೋದು, ಈ ಹಳ್ಳಿ ಕಡೆ ಎಲ್ಲ ಒಂಥರ ನದಿ ನೀರುಗಳು ಹಿಂಗೆ ಹರಿತಾ ಜರಿ ಜರಿ ಥರ ಹರಿತಾ ಇರುತ್ತಲ್ಲ, ಇದನ್ನೆಲ್ಲ ನೋಡೋದಕ್ಕಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಹಂಗೆ ಇಳಿಯೋಣ ಅಂತ ಅಂದ್ಬಿಟ್ಟು ಇಳಿತಾ ಇದ್ದೆ, ಸ್ವಲ್ಪ ಕಾಲಿಟ್ಕೊಂಡು ಕೂತ್ಕೊಳ್ಳೋಣ ಅಂತ. ಆದರೆ ನಮ್ಮಮ್ಮ ಆ ಕಡೆ ಅದು ನೀರು ಬರ್ತಾ ಇರುತ್ತಲ್ಲ, ಮಣ್ಣು ಕುಸಿದ್ಬಿಡತ್ತೆ, ಹಂಗೆ ಕೂತ್ಕೋಬೇಡ ಅಂತ ಹೇಳ್ತಾ ಇತ್ತು. ಆದರೂ ನಂಗೊಂಥರ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಮ್ಮ ಬೇರೆ ಬೈತಾ ಇದ್ರು, ಸಂಜೆ ಆಗೈತೆ, ಮಕ್ಕಳನ್ನೆಲ್ಲ ನೆನೆಸಿ ಏನೇನು ಮಾಡ್ತೀವೋ ಮಾಡು ಅಂತ. ಆದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವು ನಾವಂತೂ. ನೀವು ಒಂದೇ ಒಂದ್ಸಲಿ ಯಾರು ಬಂದಿಲ್ಲ ಈ ಪ್ಲೇಸಿಗೆ ಒಂದ್ಸಲಿ ವಿಸಿಟ್ ಮಾಡಿ, ತುಂಬ ಖುಷಿ ಆಗುತ್ತೆ, ನಿಮಗೂ ಖುಷಿ ಆಗುತ್ತೆ. ಅದರಲ್ಲೂ ಸಣ್ಣ ಮಕ್ಕಳಿದ್ರೆ ಇನ್ನೂ ತುಂಬ ಖುಷಿ ಪಡ್ತಾರೆ. ನೋಡಿ ನಮ್ಮ ಮಕ್ಕಳೆಲ್ಲ ಯಾವ ಥರ, ನಮ್ಮ ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೋ. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇನ್ನು ನನ್ನ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಒಳ್ಳೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಒಂದ್ಸಲಿ ಈ ಪ್ಲೇಸಿಗೆ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಯಾರಿಗೆ ಗೊತ್ತಾಗಿಲ್ಲ ಈ ಪ್ಲೇಸು, ನನ್ನ ಕಾಮೆಂಟಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.